ಬುಕ್ ಮೈ ಶೋ ಅಲ್ಲಿ ಅತಿ ಹೆಚ್ಚು ಟಿಕೆಟ್ ಸೇಲ್ ಮಾಡಿ ಕನ್ನಡ ಸಿನಿಮಾಗಳ ದಾಖಲೆ ಮುರಿದ ಸೂ ಫ್ರಮ್ ಸೋ ಸಿನಿಮಾ ಇದುವರೆಗೂ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಹಾಗೆ ಇದರ ನಿಜವಾದ ಬಜೆಟ್ ಎಷ್ಟು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ತೆಲುಗು ಹಾಗೆ ಮಲಯಾಳಂನಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಈ ಸಿನಿಮಾ. ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ವಾರದ ಕಲೆಕ್ಷನ್ ಎಷ್ಟಿದೆ ಅಂತ ಹೇಳಿದ್ದೆ. ಈಗ ಸೆಕೆಂಡ್ ವೀಕ್ ಕಲೆಕ್ಷನ್ ಜೊತೆಗೆ ಟೋಟಲ್ ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟಾಗಿದೆ ಅಂತಾನು ನೋಡೋಣ. ಹೆಲೋ, ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ನೀವು ಸ್ಕ್ರೀನಲ್ಲಿ ನೋಡ್ಬೋದು ವಿತ್ ಪ್ರೂಫ್. ಸ್ಕಿಪ್ ಮಾಡಂತೂ ನೋಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಡೀಟೇಲ್ ಆಗಿ ಪ್ರತಿದಿನದ ಕಲೆಕ್ಷನ್ ಬಗ್ಗೆ ಹೇಳ್ತೀನಿ. 8ನೇ ದಿನ 3.8 ಕೋಟಿ ಕಲೆಕ್ಷನ್ ಮಾಡ್ತು. ಇದು ವಿತ್ ಮಲಯಾಳಂ ವರ್ಜನ್ ಕಲೆಕ್ಷನ್ ಜೊತೆಗೆ ನಾನು ಹೇಳ್ತಿರೋದು. ತೆಲುಗು ಆಗ ಇನ್ನೂ ರಿಲೀಸ್ ಆಗಿರಲಿಲ್ಲ, ಆಮೇಲೆ ನಿನ್ನೆ ರಿಲೀಸ್ ಆಗಿದೆ, ಬಟ್ ಇನ್ನ ಕಲೆಕ್ಷನ್ ಎಷ್ಟು ಬಂದಿದೆ ಅನ್ನೋದು ಕರೆಕ್ಟಾಗಿ ರಿಪೋರ್ಟ್ಸ್ ಬಂದಿಲ್ಲ. 9ನೇ ದಿನ 5.4 ಕೋಟಿ ಕಲೆಕ್ಷನ್ ಮಾಡ್ತು. ಆದ್ರೆ 10ನೇ ದಿನ ಎಲ್ಲ ದಿನಕ್ಕಿಂತ ಜಾಸ್ತಿ, ಹೌದು ಜಾಸ್ತಿ ಅಂದ್ರೆ 6.55 ಕ್ರೋರ್ಸ್ ಅಂದ್ರೆ 6,55,00,000 ಸಿನಿಮಾ ಗಳಿಸ್ತು. ಅದು 11ನೇ ದಿನದಲ್ಲಿ. ಏನ್ ಗುರು, ಇದು ಗ್ರಾಫ್ ಈ ತರ ಮೇಲೋಯ್ತು ಅಂತ ನನಗೂ ನಿಜವಾಗ್ಲೂ ಶಾಕ್ ಆಯ್ತು. ಆದ್ರೆ 11ನೇ ದಿನ 3.7 ಕೋಟಿ ಕಲೆಕ್ಷನ್ ಮಾಡುತ್ತೆ. ಇಲ್ಲಿಂದ ಸ್ವಲ್ಪ ಕಲೆಕ್ಷನ್ ಅಲ್ಲಿ ಡ್ರಾಪ್ ಔಟ್ ಬರುತ್ತೆ, ಯಾಕಂದ್ರೆ ಇಲ್ಲಿಂದ ವೀಕ್ ಡೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಸಿನಿಮಾಗಳಲ್ಲಿ ಕಾಮನ್, ಇಲ್ಲಿಂದ ವೀಕ್ ಡೇ ಸ್ಟಾರ್ಟ್ ಆದ್ಮೇಲೆ ಕಲೆಕ್ಷನ್ಸ್ ಅಲ್ಲಿ ಸ್ವಲ್ಪ ಡ್ರಾಪ್ ಔಟ್ ಬಂದೇ ಬರುತ್ತೆ. ಅದರ 12ನೇ ದಿನದಲ್ಲಿ 3.4 ಕ್ರೋರ್ಸ್ ಕಲೆಕ್ಷನ್ ಮಾಡುತ್ತೆ. ಹಾಗೆ ಅದರ 13ನೇ ದಿನದಲ್ಲಿ 2.8 CR ಅಂದರೆ 2,80,00,000 ಸಿನಿಮಾ ದುಡಿಯುತ್ತೆ. 14ನೇ ದಿನದಲ್ಲಿ 2.25 ಕ್ರೋರ್ಸ್ ಅಂದರೆ 2,25,00,000 ಸಿನಿಮಾ ಕಲೆಕ್ಷನ್ ಮಾಡುತ್ತೆ. ಟೋಟಲ್ ಆಗಿ ಸೆಕೆಂಡ್ ವೀಕಲ್ಲಿ ಸಿನಿಮಾ ಟೋಟಲ್ ಆಗಿ 27,90,00,000 ಕಲೆಕ್ಷನ್ ಮಾಡುತ್ತೆ. ಕರ್ನಾಟಕದಿಂದ ಬರೇ 25,75,00,000 ಸಿನಿಮಾ ದುಡಿಯುತ್ತೆ. ಹೌದು, ಮಲಯಾಳಂದಿಂದ 2.15 ಕೋಟಿ. ಜಸ್ಟ್ ಸೆಕೆಂಡ್ ವೀಕಿಂದ ಮಲಯಾಳಂ ಸ್ಟಾರ್ಟ್ ಆಗಿದ್ದು, ಅದರಲ್ಲೇ 2,15,00,000 ಸಿನಿಮಾ ದುಡೀತು. ಇದು ನಿಜವಾಗ್ಲೂ ಬಿಗ್ ನಂಬರ್ಸ್. ಇನ್ನು ಬೇರೆ ಲ್ಯಾಂಗ್ವೇಜಲ್ಲಿ, ಅದು ಡಬ್ ಆಗಿರೋ ಲ್ಯಾಂಗ್ವೇಜಲ್ಲಿ. ಹಾಗೆ 15ನೇ ದಿನ ಸಿನಿಮಾ 2.7 ಕೋಟಿ ಕಲೆಕ್ಷನ್ ಮಾಡುತ್ತೆ 15ನೇ ದಿನ. ಆದರೆ 16ನೇ ದಿನದಲ್ಲಿ ತುಂಬ ಡ್ರಾಪ್ ಔಟ್ ಆಗುತ್ತೆ, ಅಂದರೆ 95,00,000 ಸಿನಿಮಾ ಕಲೆಕ್ಷನ್ ಮಾಡುತ್ತೆ. ಯಾಕಂದರೆ ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಆಮೇಲೆ ಸಿನಿಮಾ ತುಂಬ ಲಾಂಗ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ರೂಲ್ ಮಾಡ್ಕೊತ ಹೋದ್ರು, ಮತ್ತು ಡ್ರಾಪ್ ಔಟ್ ಬರೋದು ಕಾಮನು. ಫಸ್ಟ್ ವೀಕ್ ಹಾಗೂ ಸೆಕೆಂಡ್ ವೀಕ್ ಜೊತೆಗೆ 2 ದಿನದ ಕಲೆಕ್ಷನ್ ಪ್ಲಸ್ ಮಾಡಿದರೆ ಸಿನಿಮಾ ಒಟ್ಟಾಗಿ 51,87,00,000 ಸಿನಿಮಾ ಕಲೆಕ್ಷನ್ ಮಾಡಿದೆ. ಇದರ ಬಜೆಟ್ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾದವರೇ ಬೇರೆ ಬೇರೆ ಥರ ಹೇಳ್ತಿದ್ದಾರೆ. ಫಸ್ಟಿಗೆ ಒಂಥರ ಹೇಳಿದ್ರು, ಇವಾಗ ರೀಸೆಂಟಾಗಿ ತೆಲುಗು ಇಂಟರ್ವ್ಯೂ ಒಂದು ಕೊಟ್ಟಾಗ ಅದರಲ್ಲಿ ಒಂಥರ ಹೇಳಿದ್ರು. ಆದರೆ ಇದರ ರಿಯಲ್ ಬಜೆಟು ನನಗೆ ಗೊತ್ತು, ಯಾಕಂದರೆ ಸ್ವಲ್ಪ ನಮಗೂ ಕನೆಕ್ಷನ್ಸ್ ಇದ್ದಾವೆ. ಅದರಿಂದ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಇದರ ರಿಯಲ್ ಬಜೆಟು ಜಸ್ಟ್ 3 ಕ್ರೋರ್ಸ್ ವಿತ್ ಪ್ರಮೋಷನ್ ಸೇರಿ. ಹೌದು, ಪ್ರೊಡಕ್ಷನ್ ಕಾಸ್ಟು ಬೇರೆನೇ ಆಗುತ್ತೆ. ಸೊ ಓವರಾಲ್ ಕಾಸ್ಟು 3 ಕ್ರೋರ್ಸ್ ಅಂತ ಇಲ್ಲಿ ಲೆಕ್ಕ ಹಿಡಿಬೋದು ಈಸಿಲಿ. ಆದರೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂದರೆ ಇದಕ್ಕಿಂತ 700 ಟೈಮ್ಸ್ ಜಾಸ್ತಿನೇ ಕಲೆಕ್ಷನ್ ಮಾಡಿದೆ. ಅಂದರೆ 700 ಪಟ್ಟು ಅಂದರೆ ನೀವು ಪ್ರಾಫಿಟ್ ಬಗ್ಗೆ ಲೆಕ್ಕ ಹಾಕ್ಬೋದು, ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ನೀವು ಕೂಡ ಇದರ ಬಜೆಟ್ ಎಷ್ಟು ಹಾಗೆ ಇದರ ಕಲೆಕ್ಷನ್ ಎಷ್ಟು ಅಂತ ಗೂಗಲಲ್ಲೇ ನೋಡ್ಬೋದು. ಆದರೆ ಅಲ್ಲಿ ಒಂದು ಸಣ್ಣ ಗಿಮಿಕ್ ನಡೀತಿದೆ. ಯಾಕಪ್ಪ ಅಂದರೆ ಸ್ವಲ್ಪ ದಿನ ಮುಂಚೆ ನಾನು ನೀವು ಹಳೆ ವಿಡಿಯೋದಲ್ಲಿ ತೋರಿಸಿದಾಗ ಅಲ್ಲಿ ಬಜೆಟ್ ಬೇರೆ ಥರ ಪೋಟ್ರೆ ಆಗ್ತಿತ್ತು. ಆದರೆ ಇಲ್ಲಿ ಇವಾಗ ನೀವು ಓಪನ್ ಮಾಡಿ ನೋಡಿದ್ರೆ ಇದ್ರ ಬಜೆಟ್ ಜಸ್ಟ್ 75 lakhs ಪ್ಲಸ್ ಸಮಥಿಂಗ್ ಅಂತ ತೋರಿಸ್ತಾ ಇದೆ. ನಾನು ಅದಕ್ಕೆ ನಂಬಕ್ ಹೋಗ್ತಿಲ್ಲ. ಅದ್ರ ಕಲೆಕ್ಷನು ಅಷ್ಟೇ ಅಷ್ಟು ಆಗಿಲ್ಲ ಅಂತಾನು ಪೋಟ್ರೆ ಆಗ್ತಿದೆ. ಬಟ್ ಇಲ್ಲಿ ಕಲೆಕ್ಷನ್ನು ಜಾಸ್ತಿ ತೋರಿಸಿ ಬಜೆಟ್ ಕಮ್ಮಿ ತೋರಿಸ್ತಿದ್ದಾರೆ, ಬಟ್ ಅದಕ್ಕೆ ನಂಬಕ್ ಆಗಲ್ಲ. ಅದಕ್ಕೋಸ್ಕರ ಈ ಬಜೆಟು ಆ್ಯಕ್ಚುಲ್ ಆಗಿ ರಿಯಲ್ ಕಲೆಕ್ಷನ್ಸು. ನೀವು ಇದರ ಶೋ ಟೈಮಿಂಗ್ಸ್ ಜೊತೆ ಇದರ ಅಕ್ಯುಪೆನ್ಸಿ ಕೂಡ ಇಲ್ಲಿ ನೋಡ್ಬೋದು ಪರ್ಸೆಂಟೇಜ್ ಲೆಕ್ಕದಲ್ಲಿ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹೊತ್ತಲ್ಲಿ ಜಾಸ್ತಿ ಇದೆ ಅಂತ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಶೋಸ್ಗಳಲ್ಲಿ ನೀವು ಅಕ್ಯುಪೆನ್ಸಿ ನೋಡ್ಬೋದು. ಹಾಗೆ ಈ ಸಿಟೀಸ್ಗಳಲ್ಲಿ ನೀವು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಹಾಗೆ ಯಾವ್ಯಾವ ಸಿಟೀಸಲ್ಲಿ ಈ ಸಿನಿಮಾನ ಜಾಸ್ತಿ ನೋಡ್ದಿದ್ದಾರೆ ಅಂತಲೂ ನಿಮಗೆ ಒಂದು ಲೆಕ್ಕ ಸಿಗುತ್ತೆ. ಇದು ಜಾಸ್ತಿ ನೋಡಿ ಶಿವಮೊಗ್ಗ, ಹಾಗೆ ಇದ್ರ ಯಾವುದು ತುಮಕೂರಲ್ಲಿ ಹೈಯೆಸ್ಟ್ ಶೋಸ್ ಅಂದರೆ ಹೈಯೆಸ್ಟ್ ಆಕ್ಯುಪೆನ್ಸಿಲಿ ನಡೀತಿದೆ. ಜಸ್ಟ್ ಈವ್ನಿಂಗ್ ಆ್ಯಂಡ್ ನೈಟ್ ಶೋ ಹೌಸ್ಫುಲ್. ಅಂದರೆ ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಗುರುತು, ಅದಕ್ಕೋಸ್ಕರ ಸಿನಿಮಾ ನೈಟ್ ಶೋ ಫ್ಯಾಮಿಲಿ ಅವ್ರು ಬರ್ತಾರೆ, ಈವ್ನಿಂಗು ಫ್ಯಾಮಿಲಿ ಅವ್ರು ಬರ್ತಾರೆ, ನೋಡ್ತಾರೆ. ಸಿನಿಮಾ ಹಾಗೆ ಮುಂದೆ ಹೋಗ್ತಾನೆ ಇದೆ. ಕಾಂತಾರ ಥರ ಇದು ಕಮಾಲ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಆಲ್ರೆಡಿ ಇವಾಗ 50+ ಕಲೆಕ್ಷನ್ ಕ್ರಾಸ್ ಆಗಿದೆ. ತೆಲುಗುನಲ್ಲೂ ಸಿನಿಮಾ ಚೆನ್ನಾಗಿ ರನ್ ಆಗ್ತಿದೆ ಅಂತ ನ್ಯೂಸ್ ಬರ್ತಾ ಇದೆ.
ನಂಗನ್ಸಿದಂಗೆ ಈ ಸಿನಿಮಾ ಟೋಟಲ್ ಆಗಿ ಒಂದು 75ರಿಂದ 80 ಅಂತ ನಾನು ಅನ್ಕೊಂಡಿದ್ದೀನಿ. ಟೋಟಲ್ ಆಗಿ ಕಲೆಕ್ಷನ್ ಇಷ್ಟ ಆಗ್ಬೋದು. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಲಾಸ್ಟಿಗೆ ಇದು ಬರ್ತಾ ಇದೆ, ಯಾವುದು ಕೂಲಿ ಸಿನಿಮಾ. ಅವಾಗ ಏನಾದರೂ ಕಲೆಕ್ಷನ್ ಡ್ರಾಪ್ ಔಟ್ ಆಗ್ಬೋದು ಮೇ ಬಿ. ನೋಡೋಣ ಸಿನಿಮಾ ಹೇಗೆ ಬಾಕ್ಸ್ ಆಫೀಸ್‌ನಲ್ಲಿ ಇನ್ನ ಪರ್ಫಾರ್ಮ್ ಮಾಡುತ್ತೆ, ಲಾಸ್ಟಿಗೆ ಈ ಕಲೆಕ್ಷನ್ ಎಷ್ಟು ಹೋಗುತ್ತೆ ಅನ್ನೋದು ನೋಡೋಣ. ಅವಾಗ ಒಂದ್ಸತಿ ಒಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟ್ ಆಗಿ. ನಾನು ಹೇಳೋದ್ರಲ್ಲಿ ತುಂಬ ಏನಾದರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿದ್ರೆ, ಆಮೇಲೆ ಕಲೆಕ್ಷನ್ಸ್ ನಿಮಗೇನಾದರೂ ಬೇರೆ ಥರ ಫಿಗರ್ ಔಟ್ ಆಗ್ತಾ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಾಗಿ ಎಷ್ಟು ಇರ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಹೇಳಿ.